ಕಾಯಕವಿಲ್ಲದ ಕಾಯ ಅದೆಷ್ಟು ದಿನ ಬಾಳಿದರೇನು. ದ್ಯೋತಕವಿಲ್ಲದ ದೀಪ ಎಲ್ಲಿದ್ದರೇನು. ಪ್ರೇಯಕವಿಲ್ಲದ ವಸ್ತು ಹೇಗಿದ್ದರೇನು. ಜೀವಕ ಗುರುಹನುಗ್ರಹ ಇಲ್ಲದ ಹೊರತು ಗತಿಮತಿ ಇಲ್ಲ ನೋಡ. ಸ್ವತಂತ್ರ ಧೀರ ಶ್ರೀ ಗುರು ದೊಡ್ಡ ಬಸವೇಶ್ವರ ಪ್ರಭುವೇ. ಸಜ್ಜಲಮ್ಮನ ಮಾನಸ ಪುತ್ರರು, ಆಧುನಿಕ ವಚನಕಾರರು, ಸಜ್ಜಲಗುಡ್ಡದ ಶ್ರೀಮಠದ ಧರ್ಮಾಧಿಕಾರಿಗಳು, ಆಧುನಿಕ ವಚನಕಾರರಾಗಿರುವ ಪರಮ ಪೂಜ್ಯ ಶ್ರೀ ದೊಡ್ಡ ಬಸವಾರ್ಯ ತಾತನವರ ಈ ವಚನವು ಕಾಯಕ್ಕೆ ಕಾಯಕವಿರಬೇಕು, ದೀಪಕ್ಕೆ ಬೆಳಕು ನೀಡುವ ಶಕ್ತಿ ಇರಬೇಕು, ವಸ್ತುವಿಗೆ ಪ್ರೇಯಕವಿರಬೇಕು ಅರ್ಥಾತ್ ಆಕರ್ಷಣೀಯ ಗುಣವುಳ್ಳವಿರಬೇಕು. ಈ ಜೀವಕ್ಕೆ ಗುರುವಿನ ಅನುಗ್ರಹವಿರಬೇಕು. ಇಲ್ಲದೆ ಹೋದರೆ ಅವುಗಳಿಗೆ ಅರ್ಥವಿಲ್ಲ ನೋಡ ಎಂಬ ಅರ್ಥದಲ್ಲಿ ಈ ವಚನದಲ್ಲಿ 4 ಮೌಲ್ಯಯುತವಾಗಿರುವಂತಹ ನೀತಿಬೋಧಕ ಮಾತುಗಳೊಂದಿಗೆ ತಮ್ಮ ಆರಾಧ್ಯ ದೈವ ಗೂಡದೂರಿನ ಪೂಜ್ಯರಾಗಿರುವ ಸ್ವತಂತ್ರ ಧೀರ ಶ್ರೀ ದೊಡ್ಡ ಬಸವಾರ್ಯರನ್ನು ಸ್ಮರಿಸುತ್ತಾರೆ.